ಕಮಿಷನರ್, ಮೈಸೂರು ಕಮಿಷನರ್ ಆಗಿದ್ದಾರಲ್ಲ, ದಯಮಾಡಿ ತಾಯಿ ತಾವು ಕೂಡ ರಾಜೀನಾಮೆ ಕೊಟ್ಟು ಬೇರೆ ಕೆಲಸಗಳು ಬೇರೆ ಡಿಪಾರ್ಟ್ಮೆಂಟ್ ಹಾಕ್ಸ್ಕೊಳ್ಳಿ. ಬಿಕಾಸ್ ನೀವು ಇಬ್ಬರೂ ಕೂಡ ಇವತ್ತು ಫೇಲ್ಯೂರ್ ಆಗಿದ್ದೀರಿ. ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ, ಪೊಲೀಸ್ ಫೇಲ್ಯೂರ್ ಆಗಿದೆ ಮೈಸೂರಿನಲ್ಲಿ ಅಂತ ಹೇಳೋಕ್ಕೆ ನಾನು ರಾಜಾರೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. 100 ಕೋಟಿ ರೂಪಾಯಿಯ 50 kg MDMA ಡ್ರಗ್ಸನ್ನು ಇವತ್ತು ಮಹಾರಾಷ್ಟ್ರ ಪೊಲೀಸರು ವಶಪಡಿಸ್ಕೊಂಡು ಹೋಗಿದ್ದಾರೆ ಮೈಸೂರಿಗೆ ಬಂದು. ಅದು ನಮ್ಮ ಮೈಸೂರಲ್ಲಿ ಪ್ರಿಪೇರ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೀವೇನು ಮಾಡ್ತಿದ್ರಿ? ಒಳ್ಳೆ ಜನ, ಒಳ್ಳೆ ಸಮಾಜಕ್ಕೆ ಒಳ್ಳೆಯದನ್ನ ಯೋಚನೆ ಮಾಡುವಂಥವ್ರು ನಾವಿದ್ದೀವಿ. ನಮ್ಗೆ ಅಧಿಕಾರ ಇಲ್ಲಂದ್ರೂ ಕೂಡ ನಮ್ಮ ಕೂಗುಗಳು ಸಾಕು. ಕರ್ನಾಟಕ ಪೊಲೀಸರಿಗಿಲ್ಲ. ಏನು ಕರ್ನಾಟಕ ಪೊಲೀಸರುಗಳನ್ನ ನಮ್ಮ ಸುದೀಪ್ ಅವರಾಗಿರೋದು, ಅವ್ರು ಇರಾಗಿರೋದು, ಸಿಂಗಮ್ ಅದು ಇದು ಅಂತ ಚಿಂಗಮ್ಗಳ್ರಿ ಇವರೆಲ್ಲ, ಸಿಂಗಮ್ಗಳಲ್ಲ. ಈ ಡ್ರಗ್ಸ್ಗಳಿದಾವಲ್ಲ, ನಾಳೆ ದಿನ ನಿಮ್ಮ ಮನೆ ಒಳಗಡೆನೂ ಬರ್ತವೆ, ನಿಮ್ಮ ಮಕ್ಕಳಿಗೆ ಬರೋದು ಫಸ್ಟು. ಯಾಕಂದರೆ ದುಡ್ಡಿರೋದು ನಿಮ್ಮ ಹತ್ರನೇ. ಸರ್, ಕರ್ನಾಟಕದಲ್ಲಿ ಈಗ ಡ್ರಗ್ಸ್ ಮಾಫಿಯಾ ತುಂಬಾ ಜಾಸ್ತಿ ಆಗಿದೆ. 100 ಕೋಟಿಯ ಡ್ರಗ್ಸ್ ವಶಪಡಿಸ್ಕೊಂಡಿದ್ದಾರೆ. ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ನಾನು ಏನು ಹೇಳ್ತೀನಿ ಅಂದರೆ, ಮೊದಲು ಯಾರು ಆ SP ಆಗಿ ಕುಂತಿದ್ದಾರಲ್ಲ ವಿಷ್ಣುವರ್ಧನ್ ಅವರು IPS, ದಯಮಾಡಿ ರಾಜೀನಾಮೆ ಕೊಟ್ಟು ಬೇಗ ಮನೆಗೆ ಸೇರ್ಕೊಳ್ಳಿ. ಇಲ್ಲ ವರ್ಗಾವಣೆ ತಗೊಂಡು ರಾಯಚೂರು, ಗುಲ್ಬರ್ಗ, ಚಿತ್ರದುರ್ಗದಲ್ಲಿ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಹೋಗಿ, ಮೊದಲನೇದಾಗಿ ರಾಜಕೀಯದಲ್ಲಿ. ಎರಡನೇದು ಕಮಿಷನರ್, ಮೈಸೂರು ಕಮಿಷನರ್ ಆಗಿದ್ದಾರಲ್ಲ, ದಯಮಾಡಿ ತಾಯಿ ತಾವು ಕೂಡ ರಾಜೀನಾಮೆ ಕೊಟ್ಟು ಬೇರೆ ಕೆಲಸಗಳು ಬೇರೆ ಡಿಪಾರ್ಟ್ಮೆಂಟ್ ಹಾಕ್ಸ್ಕೊಳ್ಳಿ. ಬಿಕಾಸ್ ನೀವು ಇಬ್ಬರೂ ಕೂಡ ಇವತ್ತು ಫೇಲ್ಯೂರ್ ಆಗಿದ್ದೀರಿ. ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ, ಪೊಲೀಸ್ ಫೇಲ್ಯೂರ್ ಆಗಿದೆ ಮೈಸೂರಿನಲ್ಲಿ ಅಂತ ಹೇಳೋಕ್ಕೆ ನಾನು ರಾಜಾರೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅನ್ಫಿಟ್ ಟು ಬಿ ದಿ ಆಫೀಸರ್ಸ್ ಇನ್ ಮೈಸೂರು. ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರು ಮಾಡ್ಕೊಳ್ಳಿ. ತಾವು ಮೂಢ ಹಗರಣ, ಆ ಹಗರಣವನ್ನೆಲ್ಲ ಬಿಟ್ಟು ಈ ಹಗರಣ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, 100 ಕೋಟಿ ರೂಪಾಯಿಯ 50 kg MDMA ಡ್ರಗ್ಸನ್ನು ಇವತ್ತು ಮಹಾರಾಷ್ಟ್ರ ಪೊಲೀಸರು ವಶಪಡಿಸ್ಕೊಂಡು ಹೋಗಿದ್ದಾರೆ ಮೈಸೂರಿಗೆ ಬಂದು. ಅದು ನಮ್ಮ ಮೈಸೂರಲ್ಲಿ ಪ್ರಿಪೇರ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೀವೇನು ಮಾಡ್ತಿದ್ರಿ? ಯಾರಾದರೂ ತಮಗೇನಾದರೂ ಒಂಚೂರು ಗಮನಕ್ಕಿಲ್ವಾ? ಮೈಸೂರು ವ್ಯಾಪ್ತಿಯಲ್ಲಿ ಡ್ರಗ್ಸೇ ಇಲ್ಲ ಅಂತ ಅಂದ್ಕೊಂಡಿದ್ರಾ? ಅಥವಾ ತಮಗೆ ಯಾರಾದ್ರೂ ಕೂಡ ರಾಜಕೀಯ ವ್ಯಕ್ತಿಗಳು, ದುಡ್ಡಿರೋ ಅಂಥವ್ರು ಫೀಡ್ ಮಾಡಿ ಪ್ರಿಪೇರ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಾ? ಇವೆಲ್ಲವೂ ಕೂಡ ತಾವು ಸ್ಪಷ್ಟನೆ ಕೊಡಬೇಕಾಗುತ್ತೆ. ಡ್ರಗ್ಸ್ ಈಸ್ ಅನ್, ಏನು ಹೇಳ್ತೀವಿ ನಾವು, ಮಾರಕ, ಈ ದೇಶಕ್ಕೆ ಮಾರಕ. ಅದು ನಮ್ಮ ಕರ್ನಾಟಕ ಜನ ಮಕ್ಕಳಿಗೆ ಈ ರೀತಿಯಾಗಿ ನಡೆದರೆ ದಯಮಾಡಿ ನಾವು ಬಿಡಲ್ಲ. ನಾವಿದ್ದೀವಿ. ಇನ್ನು ಒಳ್ಳೆ ಜನ, ಒಳ್ಳೆ ಸಮಾಜಕ್ಕೆ ಒಳ್ಳೆಯದನ್ನ ಯೋಚನೆ ಮಾಡುವಂಥವ್ರು ನಾವಿದ್ದೀವಿ. ನಮ್ಗೆ ಅಧಿಕಾರ ಇಲ್ಲಂದ್ರೂ ಕೂಡ ನಮ್ಮ ಕೂಗುಗಳು ಸಾಕು. ಯಾಕೆ ಅಂದರೆ, ಇವತ್ತು ಮಹಾರಾಷ್ಟ್ರ ಪೊಲೀಸರಿಗೆ ಸಿಕ್ಕಿರೋ ಇನ್ಫಾರ್ಮೇಷನ್ನು ಕರ್ನಾಟಕ ಪೊಲೀಸರಿಗಿಲ್ಲ. ಏನು ಕರ್ನಾಟಕ ಪೊಲೀಸರುಗಳನ್ನ ನಮ್ಮ ಸುದೀಪ್ ಅವರಾಗಿರೋದು, ಅವ್ರು ಇರಾಗಿರೋದು, ಸಿಂಗಮ್ ಅದು ಇದು ಅಂತ ಚಿಂಗಮ್ಗಳ್ರಿ ಇವರೆಲ್ಲ, ಸಿಂಗಮ್ಗಳಲ್ಲ. ಬರೀ ರಿಯಲ್ ಎಸ್ಟೇಟ್ ಮಾಡಿ ಅವರೆಲ್ಲ ಇಟ್ಕೊಂಬನ್ನಿ, ಎಸ್ಕಾರ್ಟ್ಸ್ ಕೊಡಿ. ಪಾಪ ಅವ್ರದ್ದು ತಪ್ಪಿಲ್ಲ. ಈ ರಾಜಕೀಯ ವ್ಯಕ್ತಿಗಳು ಮೂಡ ಕೇಸು ಆ ಕೇಸು ಓಡಾಡ್ತಿರ್ತಾರೆ. ಈ ಮಂತ್ರಿ ಅಂತ ನೀವು ಎಸ್ಕಾರ್ಟ್ಸ್ಗಳು ಕೊಡ್ಕೊಂಡು ಈ ರೀತಿಯಾಗಿ ಕೆಲಸಗಳನ್ನ ಮಾಡ್ತಿದ್ರೆ, ಈ ಡ್ರಗ್ಸ್ಗಳಿದಾವಲ್ಲ, ನಾಳೆ ದಿನ ನಿಮ್ಮ ಮನೆ ಒಳಗಡೆನೂ ಬರ್ತವೆ, ನಿಮ್ಮ ಮಕ್ಕಳಿಗೆ ಬರೋದು ಫಸ್ಟು. ಯಾಕಂದರೆ ದುಡ್ಡಿರೋದು ನಿಮ್ಮ ಹತ್ರನೇ. ಸೊ ಇದನ್ನು ತಾವು ಯೋಚನೆ ಮಾಡ್ಕೋಬೋದು. ಇದನ್ನೆಲ್ಲ ಯೋಚನೆ ಮಾಡಿ ದಯಮಾಡಿ ತಾವು ಸ್ಪಷ್ಟನೆ ಕೊಡಬೇಕಾಗತ್ತೆ. ಯಾಕೆ ಇವತ್ತು ಡ್ರಗ್ಸನ್ನು ಮೈಸೂರಲ್ಲಿ ಪ್ರಿಪೇರ್ ಆಗ್ತಿದ್ರು ಕೂಡ ನಿಮ್ಗೆ ನಾಲೆಜ್ ಬಂದಿಲ್ಲ ಅನ್ನೋದನ್ನು. ಯಾಕೆ ಅಂದರೆ, ಈ ಡ್ರಗ್ಸ್ ಇದೆಯಲ್ಲ, ಇದನ್ನು 2005ರಲ್ಲಿ ಎಷ್ಟೋ ಆಂದೋಲನಗಳನ್ನ ಮಾಡಿ ಡ್ರಗ್ಸ್ ನಿಷೇಧ ಕಾಯ್ದೆಗಳನ್ನ ಮಾಡ್ತೀವಿ. ಡ್ರಗ್ಸನ್ನು ತೊಗೊಂಬಂದು ಸಪ್ಲೈ ಮಾಡ್ತಿರೋರಿಗೆ, ಪೆಡ್ಲರ್ಗಳಿಗೆ ದೊಡ್ಡ ದೊಡ್ಡ ಪ್ರಕರಣಗಳನ್ನ ಫಿಟ್ ಮಾಡ್ತೀವಿ. ಇಷ್ಟು ಹೋರಾಟ. ಇವತ್ತು ಮಕ್ಕಳುಗಳ್ನ ಕಾಲೇಜಿಗೆ ಕಳಿಸಿದ್ರೆ ಆ ಮಕ್ಕಳುಗಳಿಗೆ ಇವೆಲ್ಲವೂ ಕೂಡ ಯಾವುದೂ ಸಿಗಬಾರ್ದು. ನಮ್ಮ ರಾಜ್ಯ ಚೆನ್ನಾಗಿದೆ, ಸೇಫ್ ಆಗಿದೆ ಅಂತ ಅಂದ್ಕೊಂಡು ಹೊರ ರಾಜ್ಯಗಳಿಂದ ನಮ್ಮನ್ನ ಸ್ಟೂಡೆಂಟ್ಸ್ಗಳು ಕಳಿಸ್ತಾರೆ. ನಾವಿಲ್ಲಿ IT, BT ಮತ್ತು ಬೇರೆ ಬೇರೆ ಕಾಲೇಜುಗಳನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆಯನ್ನು ಕೊಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಗುರುಕುಲಗಳನ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಮಧ್ಯದಲ್ಲಿ ನಮ್ಮ ರಾಜ್ಯದಲ್ಲಿ, ಅದು ಮೈಸೂರು ಅಂತ ಒಂದು ಸಾಂಸ್ಕೃತಿಕ ನಗರ, ನಮ್ಮ ನಗರದಲ್ಲಿ ನೀವು 100 ಕೋಟಿ ಮೌಲ್ಯದ MDMA ಡ್ರಗ್ಸನ್ನು ರೆಡಿ ಮಾಡ್ತಿರೋ ನಾಲೆಜನ್ನು ತಮಗಿಲ್ಲ. ಅದು ಯಾರೋ ಮಹಾರಾಷ್ಟ್ರ ಪೊಲೀಸರು ಬಂದು ಅದನ್ನು ಸೀಸ್ ಮಾಡ್ತಾನೆ ಅಂದರೆ ಹೊಟ್ಟೆ ಉರಿಯಲ್ವೇನ್ರಿ? ಇದು ಯಾರು ಕೇಳೋರೇ ಇಲ್ವಾ ಮೈಸೂರಲ್ಲಿ? ಮೈಸೂರು ಕತೆಗಳು ಅಂತ ಒಬ್ರು ಯಾರೋ ಹೇಳ್ತಾರೆ. ಇದು ಒಂದು ಕತೆನೇ ಆಯ್ತಲ್ಲ, ದಯವಿಟ್ಟು ತೋರಿಸಿ. ಇದು ಒಂದು ದೊಡ್ಡ ಕತೆನೇ ಆಯಿತು. ಯಾರು ಮನೆಗೆ ಬೇಕಾದ್ರೂ ಬರ್ಬೋದು. ಡ್ರಗ್ಸ್ ಮಾಫಿಯಾ ಇಸ್ ಅ ಡೇಂಜರಸ್. ಎಷ್ಟೋ ಹೋರಾಟಗಳು ಕೊಲೆಗಳಾಗಿದ್ದಾವೆ, ಮಾತಾಡಿದವ್ರು ಕೊಲೆಗಳಾಗಿದ್ದಾವೆ ರೀ. ಅದನ್ನು ಬಿಟ್ಟು ಮಾತಾಡ್ತಿದ್ದೀವಿ. ಏನಾದ್ರು ಪೊಲೀಸರಿಗೂ ಅದೇ ಭಯ ಇದೆಯಾ? ಯಾರಿದ್ದಾರೆ ಅಂತ ಹೇಳಬೇಕಾಗುತ್ತಲ್ಲ. ಸೊ ಹಾಗಾಗಿ ಈ ಡ್ರಗ್ಸನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂದರೆ, ಟ್ಯಾಬ್ಲೆಟ್ ಮುಖಾಂತರ ಮಾಡ್ತಾರೆ, ಪೌಡ್ರ್ ಮುಖಾಂತರ ಮಾಡ್ತಾರೆ, ಲಿಕ್ವಿಡ್ ಮುಖಾಂತರಗಳನ್ನ ಮಾಡ್ತಾರೆ. ಇದಕ್ಕೆ ಇಲ್ಲೀಗಲ್ ಮಾರ್ಕೆಟ್ಗಳಿದ್ದಾವೆ. ಆ ಮಾರ್ಕೆಟ್ಲಿರುವಂಥ ದುಡ್ಡುಗಳು ಖಂಡಿತವಾಗ್ಲೂ ಬೇರೆ ದೇಶಕ್ಕೆ ಹೋಗಿ
ಅದೇ ಟೆರರಿಸ್ಟ್ ಕೊಟ್ಟು ಅಟ್ಯಾಕ್ಗಳು ಆಗ್ತವೆ. ನಮ್ಮ ಮಕ್ಳಿಗೆ ತಿನ್ನಿಸಿರುವಂಥ ದುಡ್ಡು ಇಲ್ಲೀಗಲ್ ಆಗಿರುವಂಥದ್ದನ್ನ ಈ ದುಡ್ಡನ್ನ ಸಂಗ್ರಹಿಸ್ಕೊಂಡು ಬೇರೆ ಪಾಕಿಸ್ತಾನನೋ ಆ ದೇಶಕ್ಕೂ ಈ ದೇಶಕ್ಕೂ ಕಳಿಸಿ ಅದು ಬಾಂಬ್ ತಯಾರಾಗಿ ತಿರ್ಗಿ ನಮ್ಮ ಮೇಲೆ ಬೀಳುತ್ತೆ ರೀ. ಇವೆಲ್ಲವೂ ನಡೀತಾ ಇದ್ದಾವೆ. ಸೊ ಇದನ್ನು ನಾವು ಮೈಸೂರಲ್ಲಿ ತಯಾರು ಮಾಡ್ತೀವಿ. ನಿಜವಾಗ್ಲೂ ಇದು ನಮ್ಗೆ ನಾಚಿಕೆ ಆಗಬೇಕು. ನೀವು ರಾಜೀನಾಮೆ ಕೊಡೋದಲ್ಲ ರೀ, ನಾವು ರಾಜ್ಯ ಬಿಡಬೇಕಾಗುತ್ತೆ. ಮೈಸೂರನ್ನ ಜನ ಇವತ್ತು ಎದುರೊಳ್ಬೇಕಾಗತ್ತೆ. ಸರ್ವ ಪಕ್ಷದವರು, ಬರೀ ರಾಜಕೀಯ ಮುಖ್ಯಮಂತ್ರಿ ಅಂತಲ್ಲ, ಸರ್ವ ಪಕ್ಷದ ಜನ, ಎಲ್ಲ ಪಕ್ಷದವರು ಒಂದಾಗಬೇಕು, ಇದ್ರ ಬಗ್ಗೆ ಮಾತಾಡಬೇಕು. ಮೈಸೂರು ಒಳಗಡೆ ಇಂಥ ಒಂದು ಕ್ರಿಮಿಕೀಟಗಳು ಬರ್ದಿರೋ ಹಾಗೆ ನೋಡ್ಕೊಬೇಕು. ಈಗಾಗಲೇ ಬಂದುಬಿಟ್ಟಿದೆ ಅಂತೀರಿ. ಮಹಾರಾಷ್ಟ್ರ ಪೊಲೀಸರು ಫೋನ್ ಮಾಡಿ ಇಲ್ಲಿ ಬಂದು ಸಹಾಯ ತಗೊಂಡೆಲ್ಲ ಎತ್ಕೊಂಡು ಅವ್ರು ಹೋಗ್ತಿದ್ದಾರೆ. ಕರ್ನಾಟಕ ಪೊಲೀಸರಿಗೆ ಇದಕ್ಕಿಂತ ಅವಮಾನ ಬೇಕೇ ಬೇಕಾಗಿಲ್ಲ. ನೀವು ಯಾರೇ ಕಮಿಷನರ್ನ ಮಾಡ್ಕೊಳ್ಳಿ, ಯಾರೇ IGP ಮಾಡ್ಕೊಳ್ಳಿ, ಇದಕ್ಕಿಂತ ಅವಮಾನ ಕರ್ನಾಟಕ ಪೊಲೀಸ್ಗೆ ಇನ್ನೂ ಬೇಕಾಗಿಲ್ಲ. ಯಾವುದೋ SIT ಕೇಸ್ಗಳು, ಅದು ಇದು ಕೇಸ್ಗಳು ಗೊತ್ತಾಗ್ತಿಲ್ಲ. ಹೌದು, ಓಕೆ, ರೈಟ್, ಫೈನ್, ರೈಟ್, ಡನ್, ಬಿಟ್ಟಾಕಿ, ಆಗೋಯ್ತು, ಏನೋ ಮುಂದೆ ಗೊತ್ತಾಯಿತು. ಇದು ಗೊತ್ತಾಗ್ತಿಲ್ವ? 100 ಕೋಟಿ ತಯಾರಿಕೆ. 100 ಕೋಟಿ ತಯಾರಿಕೆ ಅಂದರೆ ಏನು ಅರ್ಥ ಏನು? ಎಷ್ಟು ಡ್ರಗ್ಸು ಅಂದರೆ ಅವ್ನು ಮಾಡಿರೋಂಥ ಸ್ಥಾಪನೆ ಮಾಡಿರೋಂಥ ಜಾಗಗಳೇ ಅದು. ಆ ಜಾಗದಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ರು ಅದು ಗೊತ್ತಾಗ್ತಿಲ್ವ? ಮಹಾರಾಷ್ಟ್ರದವರೇ ಬಂದ್ರ, ಬಿಹಾರದವರೇ ಬಂದ್ರ, ಅದ್ರ ಮಾಲೀಕ ಯಾರು? ಅಲ್ಲೇನು ಶೆಡ್ಡು? ಏನು ಮಾಡ್ತೀವಿ? ಇಂಟೆಲಿಜೆನ್ಸ್ ಏನು ಮಾಡ್ತಿತ್ತು? ಕಡಲೆಪುರಿ ತಿಂತಿದ್ರಾ? ಅಥವಾ ಇವರು ದುಡ್ಡು ಇಸ್ಕೊಂಡು ಮನೆಗೆ ಹೋಗ್ತಿದ್ರಾ? ಏನು ಮಾಡ್ತಿದ್ದೀರಿ? ಪೊಲೀಸ್ ಏನಕ್ಕೆ ರೀ? ಪೊಲೀಸು ನಮಗೆ ರಾಜಕೀಯ ವ್ಯಕ್ತಿಗಳು ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಪೊಲೀಸು ನಮ್ಮ ರಕ್ಷಣೆ ಮಾಡಿ ಅಂತ. ಬಟ್ ಇದು ಡ್ರಗ್ಸ್ ರೆಡಿ ಆಗುವಂಥ ಜಾಗ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇದನ್ನು ನೀವು ಬಿಡೋಕ್ಕೆ ಸಾಧ್ಯವೇ ಇಲ್ಲ. ಇಂಟೆಲಿಜೆನ್ಸಿ ಇರೋದೇ ಇದಕ್ಕೆ. ಬೆಂಗಳೂರು ಸ್ಟ್ಯಾಂಪ್ ಪಾಯಿಂಟ್, ಅದು ಅಲ್ಲೂ ಇಂಟೆಲಿಜೆನ್ಸಿ ಫೇಲ್ಯೂರು, ಇದು ಇಂಟೆಲಿಜೆನ್ಸಿ ಫೇಲ್ಯೂರಾ? ನಿಮ್ಮ ಏರಿಯಾಗಳಲ್ಲಿ ರೌಂಡ್ಗಳಲ್ಲಿ ಆಗ್ತಿರ್ತಾರೆ, ಮಫ್ತಿಲಿರ್ತಾರೆ, ಕ್ರೈಮರು ಇರ್ತಾರೆ. ಬಿಡಿ ಹುಡುಗರುಗಳ್ನ, ಹುಡುಗರು ಅಲ್ಲೆಲ್ಲ ಕುಂತಿದ್ರು, ಅಲ್ಲೆಲ್ಲ ಮಾಡ್ತಿದ್ರು, ಅದನ್ನು ಬಿಟ್ಬಿಡಿ. ಇಂಥವು ಮ್ಯಾನುಫ್ಯಾಕ್ಚರ್ ಆಗ್ತಿದ್ದಾವಲ್ಲ ಅದನ್ನು ನೋಡಿ, ಹೋಗಿ ಫಸ್ಟು. ಮತ್ತು ಗಂಧದ ಮರದ ವಿಷಯ, ಮೈಸೂರಲ್ಲಿ ಅದೇ ಒಂದು ಎಪಿಸೋಡ್ ಮಾಡಬೇಕು. ಮೈಸೂರಲ್ಲಿ ಎಲ್ಲೋ ಒಂದು ಕಡೆ ಗಂಧದ ಮರ ಬೆಳೆದ್ರೆ ಅದು ರಾತ್ರಿ ಕಟ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಇದನ್ನು ಕೇಳೋರಿಲ್ಲ. ಫಾರೆಸ್ಟ್ ಅವರಂತೂ ಬಿಡಿ, ಫಾರೆಸ್ಟ್ ಅವರಂತೂ ಯೂಸ್ಲೆಸ್, ಅವರಂತೂ ವೇಸ್ಟೆಡೇ. ಅವ್ರು ರಕ್ಷಣೆ ಮಾಡ್ತಾರೋ ಏನು ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ವಿಷಯ MDMA ಡ್ರಗ್ಸು 100 ಕೋಟಿ 50 kg ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಈ ಕೂಡಲೇ ಯಾವ ಪೊಲೀಸ್ ಆಫೀಸರ್ ಇದ್ರೋ ಅದನ್ನು ಮಾಹಿತಿಯನ್ನು ತಗೊಂಡು ಜನರಿಗೆ ಪ್ರಕಟಣೆ ಮಾಡಬೇಕು. ನಾವು ಕೂಡ ಇದೇ ವಾರದಲ್ಲಿ ಇದೇ ಕಮಿಷನರ್ಗಳ ಮುಂದೆ ಹೋಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು. ಸಾರ್ವಜನಿಕರು ಯಾವುದೇ ಪಕ್ಷದವರಲ್ಲ ಅಂತ ಹೇಳಿ ನಾನು ಖಂಡಿತವಾಗ್ಲೂ ನಿಲುವು ತಗೊಳ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ ಸರ್.